ಇದೀವಿ. ಪ್ರತಿ ಮತಗಟ್ಟೆಯಲ್ಲೂ ಸಹ ನಮ್ಮ BLA 2ಗಳು ಕೆಲಸ ಮಾಡ್ತಾ ಇದ್ದಾರೆ. BLA 1 ಆಗಿ ನಾನು ಪ್ರತಿ ಮತಗಟ್ಟೆಗೂ ಹೋಗ್ತಾ ಇದ್ದೀನಿ. BLOಗಳನ್ನ ಖುದ್ದಾಗಿ ನಾನು ಭೇಟಿ ಮಾಡಿ ಅಲ್ಲಿ ಇರ್ತಕ್ಕಂಥ ಪರಿಸ್ಥಿತಿಯನ್ನ ಅರ್ಥ ಮಾಡ್ಕೊತಾ ಇದ್ದೀನಿ. ಅವರು ಅನ್ಅಫಿಷಿಯಲಿ ನನಗೆ ಹೇಳ್ತಾ ಇದ್ದಾರೆ, ಖಂಡಿತವಾಗೂ ನಮ್ಮ ಮೇಲೆ ಪ್ರೆಷರ್ ಇದೆ. ಯಾವುದೇ ಒಂದು ಅಲ್ಪಸಂಖ್ಯಾತರ ಮತವನ್ನ ಬಿಡಬಾರದು ಅನ್ನೋ ಒಂದು ಟಾರ್ಗೆಟ್ ಕೊಟ್ಟಿದ್ದಾರೆ ಇವ್ರಿಗೆ, ಯಾರಿಗೆ? BLOಗಳಿಗೆ. ಅಲ್ಪಸಂಖ್ಯಾತರನ್ನ ಯಾಕೆ ನೀವು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿ ಇಂಟ್ರೆಸ್ಟ್ ತಗೊಂಡ್ ಮಾಡ್ತಾ ಇದ್ರಿ ಕಾಂಗ್ರೆಸ್ ಅವ್ರಿಗೆ ಕೇಳ್ತಕ್ಕಂತ ಪ್ರಶ್ನೆ ನಾವು. ಹಾಗಾದ್ರೆ ನಿಮ್ಗೆ ಅವರು ವೋಟ್ ಬ್ಯಾಂಕಿಂಗ್ ಮಾಡ್ಲಿಕ್ಕೆ ಅವ್ರನ್ನ ಬಲಿಪಶುಗಳು ಮಾಡಿ ಅಲ್ಪಸಂಖ್ಯಾತರ ಎಲ್ಲರನ್ನೂ ಬೇಡದೇ ಇರ್ತಕ್ಕಂಥದನ್ನೆಲ್ಲ ನೀವು ಫೇಕ್ ಡಾಕ್ಯುಮೆಂಟೇಶನ್ ಮಾಡ್ಬಿಟ್ಟು ನೀವು ಸೇರ್ಸ್ಕೊತೀವಿ ಅಂತ ಹೇಳಿದ್ರೆ ಖಂಡಿತವಾಗಿ ಭಾರತೀಯ ಜನತಾ ಪಾರ್ಟಿ ಇದಕ್ಕೆ ವಿರೋಧವನ್ನ ವ್ಯಕ್ತಪಡಿಸುತ್ತೆ. ಖಂಡಿತವಾಗೂ ನಾವು ಅದಕ್ಕೆ ಆಸ್ಪದವನ್ನು ಕೊಡೋದಿಲ್ಲ. ಶಿಡ್ಲಘಟ್ಟದಲ್ಲಿ ಏನಾದ್ರೂ ಈ ರೀತಿಯಾದಂತಹ ಏನಾದ್ರೂ ಘಟನೆಗಳು, ರಾಮನಗರದಲ್ಲಿ ಏನೋ ಒಂದು ಚೌಟ್ರಿಯಲ್ಲಿ ಕೂತ್ಕೊಂಡು ನೀವು ಅಲ್ಲಿಗೆ ಕರೆಸಿ ಫೇಕ್ ಡಾಕ್ಯುಮೆಂಟೇಶನ್ ತಗೊಂಡು ನೀವು ವೋಟರ್ ಲಿಸ್ಟ್ ಅಲ್ಲಿ ಸೇರಿಸಲಿಕ್ಕೆ ಏನ್ ಪ್ರಯತ್ನ ಮಾಡಿದ್ರಿ, ಆ ತರದ್ ಏನಾದ್ರೂ ಶಿಡ್ಲಘಟ್ಟದಲ್ಲಿ ಏನಾದ್ರೂ ಆದ್ರೆ ಖಂಡಿತವಾಗಿ ಈ ಮುಖಾಂತರ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ. ನಾವು ಚುನಾವಣಾ ಆಯೋಗಕ್ಕೆ ದೂರನ್ನ ಕೊಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳು ಯಾರು ಜವಾಬ್ದಾರಿಯನ್ನ ಇಲ್ಲಿ ತಗೊಂಡಿದ್ರು, ದಂಡಾಧಿಕಾರಿಗಳಾಗಿರ್ಲಿ, BOಗಳಾಗಿರ್ಲಿ, ಜಿಲ್ಲಾಧಿಕಾರಿಗಳಾಗಿರ್ಲಿ, ಅವರಲ್ಲಿ ಮನವಿಯನ್ನು ಮಾಡ್ತೀವಿ. ನೀವು ಯಾವುದೇ ಒತ್ತಡಕ್ಕೆ ಮಣಿಯೋ ಅಗತ್ಯವಿಲ್ಲ. ಚುನಾವಣಾ ಆಯೋಗ ಏನು ಡೈರೆಕ್ಷನ್ಸ್ ಕೊಟ್ಟಿದೆ, ಸೂಚನೆ ಕೊಟ್ಟಿದೆ, ಅದರ ಚುನಾವಣಾ ಆಯೋಗದ ಅಡಿಯಲ್ಲಿ ಏನು ಕಾನೂನಾತ್ಮಕವಾಗಿ ಕೆಲಸ ಮಾಡಬೇಕು ಅದನ್ನ ನಿಶ್ಚಿಂತೆಯಿಂದ ತಾವು ಕೆಲಸವನ್ನ ನಿರ್ವಹಿಸಬೇಕಾಗ್ತದೆ. ನೀವು ಒತ್ತಡಕ್ಕೆ ಮಾಡೋದು, ಅವರಿಗೆ ಸಪೋರ್ಟ್ ಮಾಡ್ತಕ್ಕಂಥದನ್ನ ಏನಾದ್ರೂ ಬಂದ್ರೆ ನಮಗೆ ನಾವು ಖಂಡಿತವಾಗೂ ನಾವು ಮುಷ್ಕರಗಳನ್ನ ಮಾಡೋದಕ್ಕೂ ಹಿಂದೆ ಹೋಗೋದಿಲ್ಲ, ಇದನ್ನ ಖಂಡಿಸ್ಲಿಕ್ಕೂ ನಾವು ಹಿಂದೆ ಹೋಗೋದಿಲ್ಲ ಅಂತ ಹೇಳ್ಬಿಟ್ಟು ಈ ಮುಖಾಂತರ ಎಚ್ಚರಿಕೆಯನ್ನ ಕೊಡ್ತಾರೆ.